ಆ್ಯಕ್ಚುಲಿ ನಾವು 4 ವರ್ಷದಿಂದ ಪ್ರಾರಂಭ ಮಾಡೋದ್ರಲ್ಲಿ ಒಂದು ರೀತಿ ಪೈಲಟ್ ಪ್ರಾಜೆಕ್ಟ್ ಮಾಡಿದಂಗೆ ಒಂದು 15 ದಿವಸ ಮಾಡಿದ್ವಿ ಸರ್ ಅದು. ಬಟ್ ನಮಗೆ ಬೇಕಾದಂಥ ಪೂರ್ವ ತಯಾರಿ ಇರಲ್ಲ, ಒಂದು ರೀತಿ ಪ್ರೀ ಅರೇಂಜ್ಮೆಂಟ್ ಅಂತೀವಲ್ಲ ಸರ್, ಇಷ್ಟೊಂದು ಗ್ರಿಪ್ ಸಿಗ್ತಿರಲ್ಲ, ನಾವು ಎಲ್ಲಿ ಕೊಡೋದು, ಹೆಂಗೆ ಕೊಡೋದು, ಏನು ಮಾಡೋದು ಅಂತಕ್ಕಂಥ ಗೊಂದಲದಲ್ಲೇ ಇದ್ವಿ ಸರ್. ಅದೇ ಟೈಮಿಗೆ ಸ್ವಲ್ಪ ಕೊರೋನಾ ಪೀಕಿಗೆ ಹೋಯ್ತು ಸರ್. ಆ ಟೈಮಲ್ಲಿ ಸ್ಟಾಪ್ ಮಾಡಿದ್ವಿ. ಸುಮ್ಮನೆ ಒಂದು ಅಂದಾಜು ಸಿಕ್ತು ಅಷ್ಟೇ ಅದು. ಬಟ್ ಈಗ 8-9 ತಿಂಗಳ ಕೆಳಗಡೆ ಇದನ್ನು ಸಿಸ್ಟಮೆಟಿಕ್ಕಾಗಿ ಒಂದು ಸಪ್ರೇಟ್ ಶೆಡ್ಡೇ ಮಾಡಿ, ಅದಕ್ಕೆ ಬೇಕಾದಂಥ ಒಂದು ಮ್ಯಾನ್ ಪವರ್ ಇಟ್ಕೊಂಡು, ಅದಕ್ಕೆ ಬೇಕಾದಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ ಇಟ್ಕೊಂಡು ಒಂದು ಅಧಿಕೃತ ಪ್ರಾರಂಭ ಮಾಡೋಣ ಅಂಥೇಳಿ, ಅದಕ್ಕೆ ಬೇಕಾದಂಥ ಮಾರ್ಕೆಟಿಂಗ್ ನೆಟ್ವರ್ಕನ್ನು ಒಂದು ಸಣ್ಣ ಪ್ರಮಾಣದಲ್ಲಿ ಇಟ್ಕೊಂಡು, ಚಿಕ್ಕಮಂಗ್ಳೂರು ಯಾರಿಗೆ ಕೊಡ್ಬೋದು, ಕಡೂರಲ್ಲಿ ಯಾರಿಗೆ ಕೊಡ್ಬೋದು, ಅಥವಾ ಎಲ್ಲೆಲ್ಲಿ ಯಾರಿಗೆ ಕೊಟ್ಟರೆ ಅಟ್ಲೀಸ್ಟ್ ಇದನ್ನು ಪ್ರಮೋಟ್ ಮಾಡ್ಬೋದು ಅಂತಕ್ಕಂಥದ್ದನ್ನೆಲ್ಲದನ್ನು ಕೂಡ ಒಂದು ಅಧ್ಯಯನ ಮಾಡಿ, ನಾವು ನಮ್ಮ ಮಕ್ಕಳೆಲ್ಲ ಕೂತ್ಕೊಂಡು ಅದನ್ನು ಒಂದು ಸ್ಟಡಿ ಮಾಡಿ ಒಂದು ರೂಪಕ್ಕೆ ತಂದಿದ್ದೀವಿ ಸರ್. ಡೆಫಿನೆಟಾಗಿ ಒಂದು ಫಾರ್ಮ್ ಆಗಿದೆ, ಒಂದು ಫಾರ್ಮೇಷನ್, ಖಚಿತವಾದಂಥ ರೂಪ ಅಂತೀವಲ್ಲ, ಆ ರೂಪ ಈ ಉದ್ಯಮಕ್ಕೆ ಸಿಕ್ಕಿದೆ ಅಂತಕ್ಕಂಥದ್ದು ನಮ್ಮ ಕಾನ್ಫಿಡೆನ್ಸ್ ಸರ್. ಅದಾದಮೇಲೆ ಈಗ ಒಂದು 2-3 ತಿಂಗಳಲ್ಲಿ ಬೆಂಗಳೂರಲ್ಲೂ ಕೂಡ, ಯಾಕೆಂದರೆ ನಮ್ಮ ಈ ಫುಡ್ಡಿಗೆ ಸಂಬಂಧಪಟ್ಟಂಗೆ ಬೆಂಗಳೂರಿಂದ ಭಾರಿ ಫೋನ್ ಮಾಡೋರು, ಸರ್ ಬೆಂಗಳೂರಲ್ಲಿ ಎಲ್ಲರೂ ಸಿಗುತ್ತಾ, ಬೆಂಗಳೂರಲ್ಲಿ ಸಿಗುತ್ತೆ ಅಂತೇಳಿ. ಆ ಯೋಚನೆ ಬಂದಂಥ ಸಂದರ್ಭ, ಬೆಂಗಳೂರು ಏನಾದರೂ ನಾವು ಅದು ಕವರ್ ಮಾಡಿದರೆ, ಬೆಂಗಳೂರು ಏನಾದರೂ ಗ್ರಿಪ್ಪಿಗೆ ಸಿಕ್ಕಿದರೆ, ಬೆಂಗಳೂರಿನ ಆಹಾರದ ಪ್ರಿಯರಿಗೆ ಇದರ ಟೇಸ್ಟ್ ಗೊತ್ತಾಯಿತು ಅಂದರೆ ಅದೊಂದು ಅರ್ಧ ಸ್ಟೇಟ್ ಕವರ್ ಮಾಡಿದಾಗೆ. ಇದೊಂದು ಸರಿ ಪ್ಲ್ಯಾನ್ ಮಾಡೋಣ ಅಂತೇಳಿ ನಾವು ಯೋಚನೆ ಮಾಡಿ ಜನವರಿ 9ನೇ ತಾರೀಕು ಬೆಂಗಳೂರಲ್ಲೂ ಕೂಡ ನಮ್ಮ ರಾಜಾಜಿನಗರದ ಭಾಷಂ ಸರ್ಕಲಲ್ಲಿ ರಾಮ ಮಂದಿರದ ಬಳಿ ಇರ್ತಕ್ಕಂಥ ಒಂದು ಚಟ್ನಳ್ಳಿ ಫುಡ್ಸ್ ಅಂತೇಳಿ ಒಂದು ಔಟ್ಲೆಟ್ ಪ್ರಾರಂಭ ಮಾಡಿದ್ದೀವಿ ಸರ್. ಪ್ರಾರಂಭ ಮಾಡಿ ಅದನ್ನು ನಡೆಸ್ತಾ ಇದ್ದೀವಿ. ಅಫ್ಕೋರ್ಸ್ ಹಾಗೆ ಕರೆಕ್ಟಾಗಿ ಹೇಳಬೇಕು ಅಂದರೆ ನಮ್ಮ ನಿರೀಕ್ಷೆಗಿಂತಲೂ ಗುಡ್ ರೆಸ್ಪಾನ್ಸ್, ಒಂದು ರೀತಿ ವೆಲ್ ರಿಯಾಕ್ಷನ್, ಒಳ್ಳೆ ಸಕಾರಾತ್ಮಕವಾದಂಥ ಪ್ರತಿಕ್ರಿಯೆ ಬರ್ತಾಯಿದೆ ಸರ್.